ಅಸೂಯೆ ಯಾರ ಮೇಲೆಯೂ ಒಳ್ಳೆಯದಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವಾಗಲೂ ಸಮುದಾಯಕ್ಕೆ ಏಕತೆ, ಪ್ರೀತಿ ಮತ್ತು ಶುದ್ಧ ಮನಸ್ಸಿನಿಂದ ಬದುಕುವುದನ್ನು ಕಲಿಸಿದರು. ಅಸೂಯೆಯು ಅದಕ್ಕೆ ದೊಡ್ಡ ಅಡ್ಡಿ ಎಂದು ಹೇಳಿದರು. ಒಂದು ಊರಿನಲ್ಲಿ ಇಬ್ಬರು ವ್ಯಾಪಾರಿಗಳಿದ್ದರು. ಒಬ್ಬನ ಹೆಸರು ಅಹ್ಮದ್, ಇನ್ನೊಬ್ಬನ ಹೆಸರು ಖಾಲಿದ್. ಅಹ್ಮದ್ ತುಂಬ ಶ್ರಮಪಟ್ಟು ವ್ಯಾಪಾರ ಮಾಡುತ್ತಿದ್ದ. ಅಲ್ಲಾಹನ ಅನುಗ್ರಹದಿಂದ ಅವನ ವ್ಯಾಪಾರ ದಿನದಿಂದ ದಿನಕ್ಕೆ ಬೆಳೆಯುತ್ತಿತ್ತು. ಜನರು ಅವನ ಅಂಗಡಿಗೆ ಹೆಚ್ಚಾಗಿ ಬರುತ್ತಿದ್ದರು. ಇದನ್ನು ನೋಡಿ ಖಾಲಿದನ ಮನಸ್ಸಿನಲ್ಲಿ ಅಸೂಯೆ ಹುಟ್ಟಿತು. ಅವನ ಬಳಿ ಯಾಕೆ ಇಷ್ಟೊಂದು ಲಾಭ, ನನ್ನ ಅಂಗಡಿ ಯಾಕೆ ಹಾಗೆ ಇಲ್ಲ ಎಂದು ಯೋಚಿಸುತ್ತಾ ಅವನಿಗೆ ರಾತ್ರಿ ನಿದ್ದೆಯೂ ಬರಲಿಲ್ಲ. ಅವನು ಅಹ್ಮದನ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದ. ಒಂದು ದಿನ ಮಸೀದಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನು ಕೇಳಿದನು. ನಿಮ್ಮಲ್ಲಿ ಯಾರು ಇನ್ನೊಬ್ಬರ ಮೇಲೆ ಅಸೂಯೆ ಪಡಬೇಡಿ. ಅಲ್ಲಾಹನು ತನ್ನ ಅನುಗ್ರಹವನ್ನು ಯಾರಿಗಾದರೂ ನೀಡುವಾಗ ಅದನ್ನು ಪ್ರಶ್ನೆ ಮಾಡಬೇಡಿ. ಒಬ್ಬ ಮುಸ್ಲಿಮನು ಇನ್ನೊಬ್ಬ ಮುಸ್ಲಿಮನ ಸಹೋದರ. ಈ ಮಾತು ಖಾಲಿದನ ಹೃದಯಕ್ಕೆ ತಟ್ಟಿತು. ಮನೆಗೆ ಹೋಗಿ ಯೋಚಿಸಿದ, ನಾನು ಅಸೂಯೆ ಪಡುವುದರಿಂದ ನನಗೇನು ಲಾಭ, ನನ್ನ ಮನಸ್ಸೇ ಹಾಳಾಗುತ್ತಿದೆ ಎಂದು ಅವನಿಗೆ ಅರ್ಥವಾಯಿತು. ಮರುದಿನ ಖಾಲಿದ್ ಅಹ್ಮದನ ಬಳಿ ಹೋಗಿ, ಸಹೋದರ, ನಿಮ್ಮ ಯಶಸ್ಸಿಗೆ ಅಲ್ಲಾಹನು ಬರಕತ್ ನೀಡಲಿ, ನನಗೂ ದುಆ ಮಾಡಿ ಎಂದು ಹೇಳಿದನು. ಅಂದಿನಿಂದ ಇಬ್ಬರು ಒಟ್ಟಿಗೆ ವ್ಯಾಪಾರ ಮಾಡಿದರು, ಒಬ್ಬರಿಗೊಬ್ಬರು ನೆರವಾದರು. ಅಲ್ಲಾಹನು ಇಬ್ಬರ ವ್ಯಾಪಾರದಲ್ಲಿ ಬರಕತ್ ನೀಡಿದನು. ಇದರಲ್ಲಿರುವ ಗುಣಪಾಠ ಏನೆಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಬೆಂಕಿಯು ಸೌದೆಯನ್ನು ಸುಟ್ಟು ಹಾಕುವಂತೆ ಅಸೂಯೆಯು ಮನುಷ್ಯನ ಒಳ್ಳೆಯ ಕರ್ಮಗಳನ್ನು ನಾಶಪಡಿಸುತ್ತದೆ. ಅಸೂಯೆ ಪಡುವುದರಿಂದ ನಮಗೆ ನಷ್ಟವೇ. ಬದಲಾಗಿ ಇನ್ನೊಬ್ಬರ ಯಶಸ್ಸನ್ನು ಕಂಡು ಖುಷಿಪಟ್ಟು ದುಆ ಮಾಡಿದರೆ ಅಲ್ಲಾಹನು ನಮಗೂ ಅನುಗ್ರಹಿಸುತ್ತಾನೆ. ಅಲ್ಲಾಹನು ನಮ್ಮೆಲ್ಲರ ಹೃದಯದಿಂದ ಅಸೂಯೆಯನ್ನು ದೂರ ಮಾಡಲಿ.